स्वागत है आपका बी न्यूज नेशन में। मैं हूं आबिद हुसैन शेख। वार्ड नंबर 12 की जनता का हाल बेहाल। 15 साल से वार्ड नंबर 12 गच्चिन कट्टी कॉलोनी और लक्ष्मी नगर में आज भी रोड, ड्रेनेज जैसे मूल सुविधाओं से वंचित जनता की गुहार। कारपोरेटर की खामोशी पर भी उठा रहे हैं सवाल, क्योंकि हर बार अभिवृद्धि करने के आश्वासनों के दावे भी निकले हैं बेकार। क्या जनता की समस्याओं का होगा समाधान? आखिर कौन करेगा इनका उपचार? इसको लेकर स्थानीय जनता में है हाहाकार। देखिए हमारे रिपोर्टर खुर्शीद आलम के साथ फिर एक बार वार्ड के हालात। बीजापुर महानगर पालिका वार्ड नंबर 12 के कारपोरेटर हैं रविंद्र लोनिंग। तो यहाँ से हमें एक कॉल आता है और लोग अपनी समस्याओं को लेकर हमें कॉल करके बुलाते हैं और उन समस्या आइए उन्हीं की ज़बानी सुनते हैं कि महानगर पालिका वार्ड नंबर 12 गच्चिन कट्टी कॉलोनी में क्या समस्या है, लोग हमें क्यों बुलाए हैं, आइए उन्हीं की ज़बानी सुनते हैं। ಒಂದು ಡಾಂಬರೀಕರಣ ಇಲ್ಲ, ಇದು ಗಟ್ರದ ಬ್ಯಾಡ್ ಅಂದರು ಗಟ್ರ ಹಾಕಿದ್ರು, ಅದ್ರ ಮೇಲೆ ಸ್ಲ್ಯಾಪ್ ಹಾಕ್ತೀನಿ ಅಂದರು ಸ್ಲ್ಯಾಪ್ ಹಾಕಲಿಲ್ಲ. ಅಲ್ಲಿ ನಮ್ಮ ಮನೆ ಮುಂದೆ ನಾವು ಪರ್ಸಿಕೊಂಡು ಹಾಕ್ಕೊಂಡೇವಿ. ನಮ್ಮ ಮಕ್ಕಳ ಗಟ್ರಲ್ಲಿ ಬಿದ್ದಿದ್ದಕ್ಕೆ ನಾವು ಸ್ವಂತ ಪರ್ಸಿ ಹಾಕ್ಕೊಂಡೇ ಇದ್ದೇವೆ ರೀ. ವಾರ್ಡ್ ಕಾರ್ಪೊರೇಟರ್ ಯಾರು ಅದನ್ನ ಗೊತ್ತಿಲ್ಲ ರೀ. ನಾವು ಲೋಣಿಯವರು ಅವ್ರು ಬರ್ತಾರೆ, ತಮ್ಮ ಟೈಮ್ದಾಗ ಬರ್ತಾರೆ. ಅದು ಎಲೆಕ್ಷನ್ ಟೈಮ್ ಅಂತ ಇಂಥದಾಗ ಬಂದಾಗ ಸುಮ್ಮ ಓವರಾಲ್ ಇನ್ಸ್ಪೆಕ್ಷನ್ ಅಂತ ಮಾಡಿ ಇದಕ್ಕೆ ಗಟ್ರ ಮಾಡ್ಬೇಕು ರೀ, ಡಾಂಬರ್ ಮಾಡ್ಬೇಕಂತಾರೆ, ಹೋಗಿಬಿಡ್ತಾರೆ. ಇಲ್ಲ ಹೇಳಿವಿ ಸರ್, ಅವ್ರಿಗೆ ಹೋಗಿ ಬೆಟ್ಟ ಆಗಿ ಬಂದೆವು. ಒಂದ್ಸಲ ಹೋಗಿ ಗಟ್ರದ ಬಂದು ನೋಡ್ಯಾರ, ಒಂದ್ಸಲ ಅಲ್ಲಿ ನೋಡಿ ಕಿಶಿಂದ ಮಾಡಿಸ್ತೀನಿ ಅಂತ ಹೇಳ್ಯಾರ, ಇನ್ನೊಂಥರ ಮಾಡಿಸಿಲ್ಲ ರೀ. ಯಾವಾಗ ಹೇಳಿರಿ? ಈಗ ಲಾಸ್ಟ್ ಟೈಮ್ ತಾವು ಒಂದ್ಸಲ ಬಂದು ನೋಡಿದಂಗೆ ಕಾಣ್ತೀರಿ. ಅಲ್ಲಿ ಅವ್ರು ಇದು ಅದಲ್ರಿ ಪೇಂಟ್ರ್, ಸುನಂತ್ ಪೇಂಟ್ರ್ ಅದಾರ. ಅವಾಗ ಬಂದು ನೋಡಿದವ್ರು ಮತ್ತೆ ಹೊಳೆ ಬಂದಿಲ್ಲ ರೀ. ಆಮೇಲೆ ಈ ಗಟ್ರ ಏನದಲ್ರಿ ಹೊಳೆ ಬೀಳ್ತದೆ ಸರ್. ಇಲ್ಲಿ ಗಟ್ರ ತಿಂಗಳಾಯ್ತು ಏನು ರೀ ಅವ್ರಿಗೆ ಹೇಳಿ 3-4 ತಿಂಗಳ ಆಗಿರ್ಬೋದು. ಇದು ಒಟ್ಟ ಏನು ಯಾವ ಗಟ್ರ ಮಾಡಲ್ಲ ಅವಾಗಿನ ಸಮಸ್ಯೆ ಐತಿ. ಇದು 8-10 ವರ್ಷ ಆಯ್ತು ಸರ್. ರೋಡ್ ಇದು ಒಟ್ಟ ಮಾಡಿಲ್ಲ ರೀ. ಏನು ಗುಂಟ ಪ್ಲಾಟ್ ಹಾಕ್ಯಾರಲ್ರಿ, ಅವಾಗಿಂದ ಒಟ್ಟ ರೋಡೇ ಮಾಡಿಲ್ಲ ರೀ. ಇಲ್ಲಿ ಯಾವಾಗ ಬಂದಾಗ ಬಂದಿರ್ತಾರೆ ಅಷ್ಟೇ. ಅವಾಗೇನಿದು ಡ್ರೈನೇಜ್ ಹಾಕಿದ್ರು ನೋಡ್ರಿ, ಲಾಸ್ಟ್ ಟೈಮ್ ದೊಡ್ಡ ಡ್ರೈನೇಜ್ ಹಾಕಿದ್ರು. ಅವಾಗ ಒಂದ್ಸಲ ಪೂರ ಎಲ್ಲ ತುಂಬಿತ್ತು ಸರ್ ಇದೆಲ್ಲ. ಅವಾಗ ಬಂದವರು ಏನಿಲ್ಲ ಸರ್, ರೋಡ್ ಒಟ್ಟ ಮಾಡೇ ಇಲ್ಲ. ಒಂದು ಸ್ವಲ್ಪ ಡಾಂಬರ್ ಎಲ್ಲ ಕಡೆ ಸಿಸಿ ರೋಡ್ ಆಗ್ಯಾವು. ನಮ್ಮ ಒಣಗಂತೂ ಒಟ್ಟ ಸಿಸಿ ರೋಡೇ ಕಂಡಿಲ್ಲ, ಡಾಂಬರ್ ರೋಡು ಕಂಡಿಲ್ಲ ರೀ. ನಾವು ಹೇಳ್ಬೇಕಾದ್ರೆ ಎಲ್ಲ ಕಡೆ ಅಷ್ಟು ಮುಂದುವರೆದ ನಮ್ಮಲ್ಲಿ ಸಿಸಿ ರೋಡ್ ಮಾಡ್ರತ್ತಿ ಹೇಳ್ತೀವಿ ಅಷ್ಟೇ. ಒಟ್ಟು ಟೋಟ್ಲಿ 12 ನಂಬರ್ ವಾರ್ಡ್ ನಂಬರ್ಗೆ ಇವರು ಮೆಂಬರ್ ಆಗೋದ್ರಿಂದ ಬರೋದೇ ಚಾನ್ಸಸ್ ಭಾಳ ಕಡಿಮೆ. ಒಟ್ಟು ಟೋಟ್ಲಿ ಈಗ ಏನರ ಕೇಳಿದ್ರೆ ನೀವು ಅಂತಲ್ಲಿ ಯಾಕೆ ಜಾಗ ತೊಗೊಂಡ್ರಿ ಅಂತಾರೆ. ಈ ಬಿಜಾಪುರದಾಗ ಜಾಗ ತೊಗೊಳೋರು ಮತ್ತೆ ಇಲ್ಲಿ ಹಳ್ಯಾಗ ಹೋಗಿ ತೊಗೋಬೇಕು. ಇದು ಮೇನ್ ಪ್ರಾಬ್ಲಮ್ ಇದೆ. ಅವ್ರಿಗೆ ಕೇಳೋಕೆ ಇಲ್ಲ, ನಾನೇ ಇಲ್ಲಿ ಮನೆ ಕಟ್ಬೋದು ಬೇರೆ ಕಡೆ ಕಟ್ಲಾಕ ಅಥವಾ ಹಿಂಗೆ ಪ್ರಾಬ್ಲಕ್ಕೆ ಹೋಗಿ ಕೇಳಿದ್ರೆ ಇರಲಿ ಏನರ ಡೆವಲಪ್ ಮಾಡೋಣ ಇದ್ದದ್ರೊಳಗಂತ ಮಣ್ಣು ಮಾಡೋದು ಅಂದಾಗ ಮತ್ತೆ ಮನೆ ಕಟ್ಟಬೇಕಲ್ಲ ಬಿಜಾಪುರ ಬಿಟ್ಟು ಏನು ಹಳ್ಯಾಗ್ರ ಹೋಗಿ. ಈ ಸಮಸ್ಯೆ ಅದ. ಅದಕ್ಕೆ ಅವರು ಆದಷ್ಟು ಬೇಗ ಇದಕ್ಕೆ ಮುತುವರ್ಜಿ ವಹಿಸಿ ಸ್ವಲ್ಪ ಕಾಳಜಿ ಮಾಡಿದ್ರೆ ಚಲೋ ಆಗ್ತದೆ. ಇವೆಲ್ಲ ಓಪನ್ ಡ್ರೈನೇಜ್ ಮತ್ತು ಇವೆಲ್ಲ ರೋಡ್ ಇಲ್ಲ, ಆಮೇಲೆ ಎಲ್ಲಿ ಬೇಕಲ್ಲ ಹಂದಿಗಳು ಕಾಟ, ಇದು ಎಲ್ಲ ಸಮಸ್ಯೆ ಭಯಂಕರ ಅದು. ಕೈ ಮುಗಿದು ಹೇಳ್ತೇವೆ, ಏನು ಮಾಡ್ತೇವೆ ನೋಡಿರಿ. ಒಟ್ಟು ನಮ್ಮ ಸಮಸ್ಯೆಗಳಿಗೆ ಗಟ್ರ ಮುಚ್ಚಬೇಕ್ರಿ. ಕಡೆ ಉಳ್ಗಳು ಮಕ್ಳು ತೊಗೊಂಡು ಏನು ಮಾಡ್ಬೇಕ್ರಿ? ಇಲ್ಲಿ ಮಕ್ಳಿಗೆ ಕಡಿತಾವ, ನಮಗಾಗ ದೊಡ್ಡವ್ರಿಗೆ ಜಡ್ ಬರತ್ತ ಮೇಲೆ ದವಾಖಾನೆ ಇಲ್ಲಿ ಒಟ್ಟು ಬರಂಗಿಲ್ಲ ರೀ. ಅವ್ರಿಗೆ ಕಡೆ ಒಟ್ಟು ನಮ್ಗೆ ಕೇರೇ ಮಾಡಲ್ರಿ. ಅವ್ರಿಗೆ ಕಡೆ ಈ ಕಡೆ ಒಟ್ಟು ನಮ್ಮ ಕಡೆ ಕೇರ್ ಮಾಡಲ್ಲ ನೋಡ್ರಿ. ಏನು ನಮ್ಗೆ ಕೇಳಿ ಮಾಡಿ ಏನು ಮಾಡ್ಬೇಕನ್ನಾರ್ರಿ. ಹೋಗ್ಯಾಗ ಬಂದೇವ್ರಿ ಎಲ್ಲರೂ, ಗಂಡು ಮಕ್ಳು ಹೋಗ್ಯಾಗ ಬಂದಾರ. ಏನು ಎಷ್ಟು ಹೇಳ್ಬೇಕ್ರಿ ಅವ್ರಿಗೆ? ಯಾರು ಬಂದಿಲ್ಲ, ಯಾರು ನೋಡಿಲ್ರಿ. ಗಟಾರ್ದಂದು ರಾಡಿ ಅದು ನೋಡ್ಕೊಂಡು ನಮಗೆ ವೈಕ್ ಇಟ್ಬಿಟ್ಟದ್ರಿ. ಏನು ಮಾಡೋಣ? ಹೊರಗೆ ಒಳಗೆ ಕುಂದ್ರಕ್ಕೂ ಒಂದೊಂದು ಕೋಲಿ. ಹೊರಗೆ ಬಂದೇವು ಅಂದ್ರೆ ಏನು ಅಲ್ಲಿ ಬಾಯಿಯಾರು ಬಂದ್ರು ನೋಡ್ರಿ, ಅವರು ಹೇಳ್ತಾರೆ ನೋಡ್ರಿ. ಅದೇ ರೀ ಗಟಾರ ಮುಚ್ಚಿ ಭಾಳ ಪುಣ್ಯ ಬರ್ತದೆ ನೋಡ್ರಿ. ಅದು ರೋಡ್ ರೀ ಗಟಾರ ರೀ. ಏನು ನೋಡ್ರಿ ಎಲ್ಲ ಸಮಸ್ಯೆ ಇದೇ ರೀ, ಮತ್ತೇನಿಲ್ರಿ. ನೀರಿಂದನೂ ಸಮಸ್ಯೆನೇ ಅದ ರೀ. ಯಾರು ಬರೋದಿಲ್ಲ, ನೋಡೋದಿಲ್ರಿ. अभी वो इधर करने का रोड नहीं, देखो 15 साल हुआ आके कुछ चीज नहीं बोले, 2-3 बार जाके भी आते आए नहीं. क्या करना? किसे बोले आप? वो ये सब मिल के गए थे आदमी लोग के पास। हाँ, हुआ नहीं तो. कितने साल से अभी ये रोड नहीं है? यहाँ रोड ही नहीं है. कितने साल मत बोलो, पहली बार हो रहा है. रोड हुआ ही नहीं है. कितना साल तो जाने दो, रोड ही नहीं है. तो यहाँ के गच्चिन कट्टी कॉलोनी के लोगों की मेन समस्या जो है ये जो गटर है, ये जो गटर आप देख रहे हैं, ये गटर को साफ नहीं किया जाता। पहली समस्या इनकी ये है। और दूसरी समस्या, जब से ये लोग यहाँ पर किसी किस्म का रोड बनाया ही नहीं गया। आप यहाँ पर कैमरामैन से देख सकते हैं, यहाँ पर एक ये जिस तरह से
प्लाट डाल के घर बनाए तब से हैं कि लोगों के कहने के मुताबिक 15 साल से ये लोग यहाँ रह रहे हैं। लोगों की बड़ी समस्या है, लेकिन कारपोरेटर साहब से जब ये लोग गुहार लगाए हैं तो कारपोरेटर साहब ने सिर्फ आश्वासन दिया है, लेकिन अभी तक काम नहीं हुआ है। और ये गटर आप देख सकते हैं, इतनी बड़ी गहरी गटार है कि इसके ऊपर जो है स्लैब तक ले जा रही थी ना, अंदर गई, सब गली को मालूम है, बहू भी गई, गाड़ी भी अंदर गई, स्लैब नहीं डाल रहे। देखो यहाँ पे इतना साल हो गया है कि यहाँ पे रोड का फैसिलिटीज़ नहीं है, क्योंकि गाड़ी जो लाते रहते जाते रहते ना, तो गाड़ियाँ भी आ नहीं सकते, जा नहीं सकते। इतना बहुत प्रॉब्लम हो गया है। एक गाड़ी ऐसे साइड में रुक गया तो आने वाले को भी नहीं आ सकता, एक रुका तो दूसरा कोई भी आ नहीं सकता यहाँ पे। तो प्लीज़ यहाँ पे रोड का थोड़ा फैसिलिटी कर दीजिए। नहीं, कितने साल से, कितना हम तो यहाँ पे आके 15 साल से ज़्यादा हो गया है, यहाँ रोड का फैसिलिटी नहीं। हाँ किए है, तो भी कुछ ऐसे ही नहीं, हाँ बोलते ऐसे ही बैठते, मेंबर से भी जाके मिले हैं, कुछ सब किए, कुछ भी यूज़ नहीं है। ಸಮಸ್ಯೆ ಫಸ್ಟಿಗೆ ಹೊಲಸು ಗಂದಗಿದೆ ಐತ್ರಿ. ಫಸ್ಟ್ ಹೊಲಸು ತೆಗಿಬೇಕು. ಮುನ್ಸಿಪಾಲಿಟಿ ಬರಂಗಿಲ್ಲ ಹೋಗಂಗಿಲ್ಲ ಹೇಳ್ತಾರೆ. ಮುನ್ಸಿಪಾಲಿಟಿ ಮೆಂಬರೇ ಗೊತ್ತಿಲ್ಲ ರೀ ಇಲ್ಲಿ ವಾಡಿ ಮಂದಿಗೆ. ಡೈಲಿ ರೋಡ್ ಪ್ರಾಬ್ಲಮ್ ಫುಲ್ ಐತ್ರಿ ಇಲ್ಲಿ. ರೋಡೇ ಇಲ್ಲ ಯಾಕೆ ಹೊಲಸು ಬಂದಾಗಿಲ್ಲ, ಅದು ಬೈದಿ ಮಾಡ್ತಾರೆ. ನಾವು 2 ಸರಿ ಆಯ್ತು, ನೀವು ಏನು ಬರ್ತೀರಿ ಹೋಗ್ತೀರಿ, ಯಾರು ಕೆಲಸನೇ ಮಾಡಂಗಿಲ್ಲ, ವರದಿ ಮಾಡ್ತೀರಿ ನೀವು, ಮತ್ತೊಂದು ಏನಿಲ್ಲ ಬೈದೇ ಬಿಡ್ತಾರೆ ಅವರು. ನೀವು ಒಂದು ಸೋಷಿಯಲ್ ವರ್ಕರ್ ಇದ್ದೀರಿ, ಆಮೇಲೆ ನೀವು ಕಾರ್ಪೊರೇಟರ್ ಅವ್ರಿಗೆ ಭೇಟಿಯಾಗಿರಿ, ಕಾರ್ಪೊರೇಟರ್ಗೆ ಸಮಸ್ಯೆ ಹೋಗ್ತಾರೆ, ಮೇಲೆ ಹೋಗ್ತಾರೆ, ಭೇಟಿಯಾಗಿ ಹೇಳಿ ಬರ್ತಾರೆ. ನಾಳೆಗೆ ಬರ್ತೀನಿ ಮಾಡ್ತೀನಿ ಅಂತ ಹೇಳ್ತಾರತ್ತಾರೆ ಅವ್ರು, ಬರಂಗಿಲ್ಲ ಹೋಗಂಗಿಲ್ಲ. ಅದೇ ಹೇಳಿ ಸಾಕಾಗೈತೆ, ಯಾರು ಮಾಡಂಗಿಲ್ಲ, ನೀವು ಆಕ್ಷನ್ ತೊಗೊಳಲ್ ಬಿಡ್ರಿ, ನಾವು ಏನು ಮಾಡ್ತಾರೆ. ಈ ಸಾರಿ ನೀಟಾಗಿ ಹೇಳ್ಬಿಟ್ಟಾರೆ, ಓಟೇ ಹಾಕಂಗಿಲ್ಲ ನಾವು, ಯಾವ ಎಲೆಕ್ಷನ್ ಬಂದ್ರೆ ಓಟೇ ಹಾಕಂಗಿಲ್ಲ. ತಮ್ಮ ಹೆಸರು? ನನ್ನ ಹೆಸರು ದಾನೇಶ್ವರಿ ನ್ಯಾಮಗೌಡ. अस्सलामुअलैकुम। यहाँ पे इतनी प्रॉब्लम है 12 नंबर वार्ड में, हम सोशल वर्कर हैं। ये जो अभी बात किए हैं दानेश्वरी, ये भी सोशल वर्कर हैं, मैं भी हूँ। बट हम कल या परसों आए थे इधर के लोग बोले इतनी प्रॉब्लम है कि आप कुछ हेल्प करो। तो हमने सोचा कि अभी उनके पास जाने से कुछ समस्या होने वाली नहीं, तो हमें बी न्यूज़ के ऊपर बहुत भरोसा है, तो इनके पास गए हम और इन्होंने कहा चलो जाएंगे, आप कितना होता हमारे यहाँ से उतना हेल्प करेंगे बोले। तो इसीलिए इधर ये 12 नंबर वार्ड पे आके पूरा इंस्पेक्शन कर रहे हैं। इधर इतनी प्रॉब्लम है कि पूछिए मत। यहाँ लोग पूरे कारपोरेटर कौन है पता नहीं, और कब आते, अभी देखो इलेक्शन के टाइम पे आते बोल रहे, वो बीच वाले जो लड़के लोग रहते हैं ना, आते हैं और प्रचार करते हैं चले जाते हैं, कारपोरेटर का मुंह भी नहीं देखे बोल रहे हैं ये लोग। तो इतनी प्रॉब्लम है, ये कमिश्नर से गुजारिश कर सकते हैं हम कि यहाँ का प्रॉब्लम जो भी है वो सॉल्व करें। मेरा नाम रुबीना हल्लूर, माइनॉरिटी डिपार्टमेंट वाइस प्रेसिडेंट कांग्रेस गुजरात। तो ये गच्चन कट्टी कॉलोनी लक्ष्मी नगर वार्ड नंबर 12। तो ये लक्ष्मी नगर में जब हम ठहरे हैं, हमने इससे पहले भी वार्ड के रियलिटी चेक में इस लक्ष्मी नगर को बताया था और इनके खस्ता हालत को बताया था, लेकिन कारपोरेटर रविंद्र लोनी जी ने हमें आश्वासन दिया था कि बहुत जल्द जो है यहाँ के रास्तों को और यहाँ के ड्रेनेज को सुधारेंगे। लेकिन 1 साल का अरसा हुआ, लेकिन फिर वही समस्या रहने की वजह से लोग हमें कॉल करके दोबारा बी न्यूज़ नेशन को यहाँ पर बुलाए हैं, लेकिन आज तक भी ये समस्या हल नहीं हुई। कारपोरेटर साहब को हम बताना चाहेंगे, जैसा हमने 1 साल पहले बताया था वही समस्या फिर आज भी वही समस्या, वही खस्ता हाल लक्ष्मी नगर की छोटी छोटी गलियों में है। आइए, लोग इससे जूझ रहे हैं, लोग परेशान हुए हैं और लोग परेशान होकर बी न्यूज़ नेशन को दस्तक दे रहे हैं कि आपने ये वार्ड का सर्वे किया था, लेकिन आज तक भी वही हाल है। आइए यहाँ के लोगों से ही बात करते हैं। ಗಚ್ಚಿನಕಟ್ಟಿ ಕಾಲನಿ ನಿಯರ್ ಲಕ್ಷ್ಮೀ ನಗರ್ ರೀ, ಇಲ್ಲಿ ರೋಡ್ ಸರಿ ಇಲ್ರಿ, ಮಕ್ಕಳಿಗೆ ಅಂಕರ ಬಿದ್ದೇ ಬೀಳ್ತಾವ್ರಿ, ಗಾಡಿ ತರ್ಲಾಕ್ ಬರೋದಿಲ್ರಿ, ಗಾಡಿಯವ್ರು ಎಲ್ಲರೂ ಹುಡುಗರು ಹೋಗೋತಿ ಬರೋತಿ ಬೀಳೋದು, ಮತ್ತು ಡ್ರೈನೇಜ್ ಸಮಸ್ಯೆ ರೀ, ಡ್ರೈನೇಜ್ ತುಂಬಿ ನಿಂತಾವ್ರಿ, ಒಟ್ಟ ರೋಡ್ ಸಜ್ಜಿಲ್ರಿ, ಯಾವ ರೋಡ್ ಸರಿಯಾಗಿಲ್ರಿ ಇಲ್ರಿ, ಮೆಂಬರ್ ಅವ್ರು ಒಟ್ಟೆ ಬಂದೇ ಇಲ್ರಿ, ಅವರು ಒಟ್ಟೆ ಒಂದು ಸರಿನೂ ಬಂದು ನೋಡಿಲ್ರಿ ಅವ್ರು ಮೆಂಬರ್ಗಳು. ಅದ್ರ ಸಲಾಗಿ ನಾವು ಇಲೆಕ್ಷನ್ಗೆ ಎಲ್ಲರಿಗೆ ಬರ್ತೇವೆ, ಆಶ್ವಾಸನೆ ಕೊಡ್ತಾರೆ ರೀ, ಆರಿಸಿ ಬರ್ತೇವೆ, ನಾವು ಮಾಡ್ತೇವೆ ಅಂತ ಎಂತಿಂತ ಹಳ್ಳಿ ಸಣ್ಣ ಎಲ್ಲ ಸುಧಾರಿಸ್ಯಾವ್ರಿ, ಆದ್ರೆ ನಮ್ಮ ಲಕ್ಷ್ಮೀನಗರ ಸುಧಾರಿಸೋಲ್ದ್ರಿ, ಅದನ್ನು ಮಾಡಿ ಕೊಡ್ಬೇಕು ರೀ. ನಮ್ಮ ಹೆಸರು ಗುಂಡಕ್ಕ. ಅದು ಹರ್ಕತೆ ಸಣ್ಣ ಸಣ್ಣ ಹುಡುಗರದ ಬಿದ್ರೇನ್ಗತಿ ಹೌದಿಲ್ರಿ, ಅವೇನು ಇಲೆಕ್ಷನ್ಗೆ ನಿಂತ ಏನು ಬಂದಿರಿ ಓಣಿಗೆ ಮೊದಲು ರೋಡ್ ಆಗ್ಬೇಕು. ನಮ್ಮ ಓಣಿಗೆ ಈಗ ಯಾರು ಬಂದಾರಲ್ಲ ಮೊದಲು ಇದನ್ನ ಹೇಳ್ತಾರೆ, ಸುಳ್ಳು ಹೇಳ್ಕೊತ ಬಂದಾರೆ,
ಎಷ್ಟಾತಂದ್ರೆ 20-21 ವರ್ಷ ಆತ್ರಿ. ಏನು ಮಾಡಿಲ್ಲ ಬಿಟ್ಟಿಲ್ಲ. ಹಾಂ ಜವಾನ ಅವ್ರು ಮಾಡ್ತಾನಂದಾರ ಅದೆಲ್ಲ, ಆದರೂ ಇನ್ನೂ ಮಾಡಿಲ್ಲ. ಮೆಂಬರ್ ಲೋಣಿ, ಹಾಂ ಲೋಣಿನೂ ಮಾಡಲಿಲ್ಲ, ಬಂದೇ ಇಲ್ಲ. ಅದಕ್ಕೆ ಈಗ ಬಂದು ಹೋಗ್ಯಾರ, ಈಗ ಮಾಡಿಲ್ಲ ಯಾರು. ಈಗ ಇದು ಹಂಗೆ ಡ್ರೈನೇಜ್ ಕೂತಾವ. ರೋಡ್ ನೋಡ್ರಿ ಒಣಗ ಒಂದು ಬಿದ್ದು ಹಂಗೆ. हमारे पास यहाँ पे शादियों का बाज़ार और जमातों का और सब कुछ मिलता है, फर्नीचर मिलता है। हमारे पास अच्छे से अच्छी क्वालिटी भी है और कम से कम क्वालिटी का रेंज भी है। फर्नीचर में हमारे पास 7,000 से चालू है, जो हम कम से कम रेंज में हमारे बीजापुर की जनता को देना चाहते हैं। और पूरे बीजापुर डिस्ट्रिक्ट से हमारे पास कस्टमर्स आते हैं और इंशाल्लाह आते रहेंगे। आप भी एक मर्तबा हमारे शॉप को ज़रूर विज़िट कीजिए। और खबरों के लिए देखते रहिए बी न्यूज नेशन। बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।